ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಮೋಟಿವೇಟ್ ಅಂತ ಅಂದ್ಕೊಳ್ಳಿ. ಹಾಗೆ ಮತ್ತು ಎಲ್ಲರೂ ಕೇಳ್ತಾಯಿದ್ರು, ನಿಮ್ಮ ಟೈಮ್ ಯಾವ ಥರ ಮಾಡ್ತಾಯಿದ್ದೀರಿ, ಟೈಮ್ ಮ್ಯಾನೇಜ್ಮೆಂಟ್ ಅಂತೇಳಿ, ಬ್ಲೌಸು ಹೇಗೆ ಸ್ಟಿಚ್ ಮಾಡ್ತೀರಿ, ಹಾಗೆ ಮನೆ ಕೆಲಸ ಎಲ್ಲನೂ ಹೇಗೆ ನಿಭಾಯಿಸ್ತೀರಿ ಅಂತೇಳಿ ಕೇಳಿದ್ರಲ್ವ. ಅದಕ್ಕೆ ಇದು ಸಣ್ಣ ನಿಮಗೆ ಬ್ಲಾಗ್ ಅಂತ ತಿಳ್ಕೊಳ್ಳಿ, ಯಾಕಂದರೆ ಮೋಟಿವೇಟ್ ಅಂತ ತಿಳ್ಕೊಳ್ಳಿ. ಹಾಗೆ ಮೋಟಿವೇಟ್ ಇವಾಗ ತುಂಬ ಜನ ನನ್ನ ವಿಡಿಯೋ ನೋಡಿಬಿಟ್ಟು ಸ್ಟಿಚಿಂಗ್ ಮಾಡ್ತಾ ಇರ್ತಾರಂತೆ, ಬಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ವಿಡಿಯೋ ನೋಡಿ ಮಾಡ್ತೀವಿ. ನಿಮ್ಮ ವಿಡಿಯೋ ನೋಡಿದ ಕೂಡಲೇ ನಮ್ಗೆ ಮಾಡ್ಬೇಕು ಅನ್ನೋದು ಮಾಡ್ಬೇಕಂತ ಅಂದ್ಕೊಳ್ತೀವಿ. ಹಾಗೆ ಇವಾಗ ಒಮ್ಮೊಮ್ಮೆ ಬೇಜಾರಾದಾಗ ನಿಮ್ಮ ವಿಡಿಯೋ ನೋಡ್ತಾ ಇರ್ತೀವಿ, ಹಾಗೆ ನೀವು ಜಾಸ್ತಿ ಮೋಟಿವೇಟ್ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಸೊ ಇವಾಗ ಏನೋ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ನೋಡಿರಿ, ಇದು ಮಾರ್ನಿಂಗ್. ಹಾಗೆ 4 ಗಂಟೆಗೆ ನಾನು ಡೈಲಿ ಹೇಳ್ತಾ ಇರ್ತೀನಿ. ಹಾಗೆ ಒಮ್ಮೊಮ್ಮೆ ಬೇಗನೆ ಹೇಳ್ತೀನಿ, ಒಮ್ಮೊಮ್ಮೆ 4 ಗಂಟೆ ಆಗುತ್ತೆ, ಒಮ್ಮೊಮ್ಮೆ 3:30 ಈ ಥರ ಹೇಳ್ತಾ ಇರ್ತೀನಿ. ಸೊ ಮೇಲ್ಗಡೆ ಬಂದು ಇವಾಗ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ಆಫ್ ಆಲ್ ಎಲ್ಲನೂ ರಾತ್ರಿ ಎಲ್ಲನೂ ಸ್ಟಿಚಿಂಗ್ ಮಾಡಿರೋಂಥ ಬಟ್ಟೆ ಇದ್ದಿರುತ್ತಲ್ಲ, ಎಲ್ಲನೂ ಕಸ ಹೊಡೆದು ನೀಟಾಗಿ ಎಲ್ಲ ಮಾಡಿಕೊಂಡು ಮಾಡ್ತಾಯಿರೋದು. ಇವತ್ತೇನು ನಾನು ಪೂಜೆ ಮಾಡೋ ಹಾಗಿರಲಿಲ್ಲ. ಹಾಗೆ ಇವತ್ತೇನಿದೆಯಲ್ಲ, ಇವತ್ತಷ್ಟು ಕೆಲಸ ಕಡಿಮೆನ ಅಂತ ಅಂದ್ಕೊಳ್ಳಿ. ಪೂಜೆ ಮಾಡ್ಬೇಕಾದ್ರೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಮೇಲ್ಗಡೆ ಬಂದು ಎಲ್ಲನೂ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಬಂದು ಮೇಲ್ಗಡೆ ಬಂದಿದ್ದೀನಿ. ಮೇಲ್ಗಡೆ ಎಲ್ಲನೂ ಇವಾಗ ಕ್ಲೀನ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದರೆ ಆಯ್ತು ಅಂತೇಳಿ ಬಂದಿದ್ದೀನಿ ಫ್ರೆಂಡ್ಸ. ಸೊ ಇವಾಗ ನಾನು ಮೇಕಪ್ ಕ್ಲಾಸಿಗೆ ಹೊಂಟಿದ್ದೀನಿ. ಹಾಗೆ ಮನೆ ಕೆಲಸ, ಸ್ಟಿಚಿಂಗು ಎಲ್ಲನೂ ಹೇಗೆ ಮೇಂಟೈನ್ ಮಾಡ್ತಾಯಿದ್ದೀನಿ ಅನ್ನೋದು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯಾರು ಸ್ಕಿಪ್ ಮಾಡದೆ ದಯವಿಟ್ಟು ವಿಡಿಯೋ ನೋಡಿ, ನಿಮಗೂ ಯೂಸ್ ಆಗುತ್ತೆ. ನಾನು ಹೇಳುವಂಥ ಮಾತು ನಿಮಗೂ ನಿಮ್ಮ ಜೀವನದಲ್ಲೇನು ಬಂದು ಹೋಗಿರ್ತಾರೆ, ಯಾರೋ ಒಂದು ಸಂಬಂಧಿಕರಾಯಿತು, ಬೇರೆದವ್ರ ಫ್ರೆಂಡ್ಸ್ ಆಯಿತು, ಹಾಗೆ ಏನೆಲ್ಲ ಮಾತಾಡ್ತಾ ಇರ್ತಾರೆ. ನೀವು ಮಾಡಿದಂಥ ಕೆಲಸ, ನೀವು ಮಾಡುವಂಥ ಕೆಲಸದಲ್ಲಿ ಎಷ್ಟೊಂದು ತಪ್ಪನ್ನು ಹುಡುಕ್ತಾ ಇರ್ತಾರೆ ಜನ ಅಂಥೇಳಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಕಟಿಂಗ ಸ್ಟಿಚಿಂಗ ತೋರಿಸಂತ ಇದ್ದೀರಿ, ಮುಂದೆ ಯಾವಾಗಲೂ ಟೈಮ್ ಇರುತ್ತಲ್ಲ, ನಿಮಗೆ ಟೈಮ್ ತೊಗೊಂಡು ಎಲ್ಲನೂ ನಿಮಗೆ ಹೇಳಿಕೊಡ್ತೀನಿ. ಟಿಪ್ಸನ್ನು ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ. ಮನುಷ್ಯನಲ್ಲಿ ನೋಡಿರಿ, ಸಹಜವಾದ ಗುಣ ಇದು. ಯಾಕಪ್ಪ ಅಂತಂದರೆ, ಬೇರೆದವರು ಏನೋ ಕೆಲಸ ಮಾಡಿದರೂ ಕೂಡ ಅವ್ರಿಗೆ ಇಷ್ಟ ಆಗ್ತಾ ಅಂದರೆ, ಇವಾಗ ಕೆಲಸ ಮಾಡಿದರೂ ಆಯಿತು, ಕೆಲಸ ಮಾಡಲಿಲ್ಲ ಅಂದ್ರೆ ಆಯಿತು, ಪ್ರಾಬ್ಲಮನ್ನು ನೋಡಿರಿ ಜನಕ್ಕೆ. ಅದು ಏನಪ್ಪ ಅಂತಂದರೆ, ಏನಾಯಿತು ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ರೀತಿ ನಾವು ಮಾಡೋದ್ರಿಂದ ಒಂದಷ್ಟು ಜನ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಸೊ ಯಾರೂ ಅಲ್ಲ. ಇವಾಗ ದಿವಸ ಮನೆಯವರ ಜೊತೆ ಎಲ್ಲನೂ ಇದು ಮಾಡಿಕೊಂಡು ನಾವೇನೋ ಒಂದು ಕಲಿಬೇಕಂತೇಳಿ ನಾವು ಮಾಡ್ತಾಯಿದ್ದೀವಿ. ಬಟ್ ಏನು ಗೊತ್ತಾ, ಜನ ಬೇರೆ ಇವಾಗ ಇದನ್ನೆಲ್ಲ ಹೇಗೆ ಮಾಡ್ತಾಳೆ, ಏನು ಮಾಡ್ತಾಳೆ, ಇದು ಅದಕ್ಕೆ ಬೇಕಾಗಿತ್ತು, ಈ ಥರ ಯಾವ ಥರ ಅಂಥೇಳಿ ಎಲ್ಲನೂ ಹೇಳ್ತಾ ಇದ್ದೀನಿ. ಇವಾಗ ನೋಡಿರಿ, ಇವತ್ತು ಕ್ಲಾಸಿಗೆ ಹೋಗಬೇಕಾಗಿತ್ತು. ಕ್ಲಾಸಿಗೆ ಹೋಗಬೇಕಾಗಿದ್ರೆ ನಾನು ಏನು ಮಾಡಿದೆ, ಇದು ಅರ್ಜೆಂಟ್ ಸ್ಟಿಚಿಂಗ್ ಕೊಡಬೇಕಾಗಿತ್ತು, ಕಸ್ಟಮರಿಗೆ ಅರ್ಜೆಂಟ್ ಕೊಡಬೇಕಾಗಿತ್ತು. ಹಾಗೆ ಇವತ್ತಷ್ಟು ಏನು ಅಂದರೆ ಕೆಳಗಡೆ ಕೆಲಸ ಏನು ಜಾಸ್ತಿ ಅಂದರೆ, ಪೂಜೆ ಮಾಡಬೇಕಾದ್ರೆ ಒಂದು ಅರ್ಧ ತಾಸು ಹೋಗುತ್ತೆ ಟೈಮು. ಅಂದರೆ 5 ಗಂಟೆಗೆ ನಾನು ಮೇಲ್ಗಡೆ ಬಂದು ಎಲ್ಲ ಕ್ಲೀನ್ ಮಾಡಿ ಸ್ಟಿಚಿಂಗ್ ಮಾಡಿ ಕುತ್ಕೊಳ್ಳೋಕ್ಕಾದ್ರೆ ಲೇಟ್ ಆಗುತ್ತಾಯಿತ್ತು. ಸೊ ಇವತ್ತೇನು ಪೂಜೆ ಇರಲಿಲ್ಲ. ಹಾಗಾಗಿ ಏನೈತಲ್ಲ, ಸ್ಟಿಚಿಂಗ್ ಮಾಡಿಬಿಟ್ಟು ಎಷ್ಟಾಗತ್ತಲ್ಲ ಅಷ್ಟು ಸ್ಟಿಚಿಂಗ್ ಮಾಡಿದ್ರೆ ಆಯಿತು ಅಂಥೇಳಿ ಮಾಡ್ತಾಯಿದ್ದೀನಿ. ಬಟ್ ಏನು ಗೊತ್ತಾ, ನಾನು ಅಂದ್ಕೊಂಡಿದ್ದೆ ಇವತ್ತು ಸಾರಿ ಉಟ್ಕೊಂಡು ಹೋಗ್ಬೇಕಂತೇಳಿ, ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೇಕಂತೇಳಿ ವರ್ಕ್ ಹಾಕ್ಕೊಂಡಿದ್ದೆಲ್ಲ. ಹಾಗೆ ಅದು ನನಗೆ ಟೈಮ್ ಸಿಗಲೇ ಇಲ್ಲ ನೋಡಿರಿ. ಯಾಕಪ್ಪ ಅಂತಂದ್ರೆ, ಸ್ಟಿಚಿಂಗ್ ಮಾಡಿದೆ, ಬಟ್ ಎಲ್ಲನೂ ಅದಕ್ಕೆ ಹಚ್ಚಿಬಿಟ್ಟು ಮಾಡಬೇಕಂತ ಮಾಡಿಕೊಂಡೆ. ಆದರೆ ಏನಾಯಿತಪ್ಪ ಅಂತಂದ್ರೆ, ಸೈಡ್ ನಿನ್ನೆ ಏನೈತಲ್ಲ, ಅದು ಚಿಲಕ ಇದೆಯಲ್ವ ಕಾಣ್ತಾ ಇದೆ, ಅಲ್ಲಿ ಸ್ವಲ್ಪ ಕಸ್ಟಮರ್ ಬಂದಿದ್ದರು. ಹಾಗೆ ನಾನು ಕೆಳಗಡೆ ಮುತ್ತು ಹಚ್ಚಿ ಡಬ್ಬಿ ಎಲ್ಲ ಇಟ್ಟಿದ್ದೆ. ಅದನ್ನು ತೆಗಿಲಿಕ್ಕೆ ಹೋದರೆ ತುಂಬಾ ಅದು ಬಡೀತು ನೋಡಿರಿ. ಬಡೋದು ತುಂಬಾ ನೋವಾಯಿತು. ಹಾಗಾಗಿ ಸಾರಿ ಉಟ್ಕೊಳ್ಳೋಕ್ಕೆ ಬರೋದಿಲ್ಲ. ಅದು ನಾವು ಲೆಹಂಗಾ ಗಂಟು ಹಾಕಿದ್ರೆ ನೋವು ಆಗುತ್ತಾ, ಅದು ತುಂಬಾ ನೋವಾಗಿತ್ತು. ಹಾಗೆ ಅದಕ್ಕಾಗಿ ಇರಲಿ ಬಿಡು ಅಂಥೇಳಿ ಮತ್ತು ಇವತ್ತು ಡ್ರೆಸ್ ಹಾಕ್ಕೊಂಡು ಹೋದರೆ ಆಯ್ತು ಅಂತೇಳಿ ನಾನು ಅಂದ್ಕೊಂಡಂಗೆ ನೋಡಿರಿ. ನಾವು ಏನು ಅಂದ್ಕೊಂಡಿರ್ತೀವಿ ಅದು ಆಗೋದಿಲ್ಲ. ಫಸ್ಟ್ ದಿವಸ ಸಾರಿ ಉಟ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ ನೋಡಿ. ಇವತ್ತಿನ ಕ್ಲಾಸಲ್ಲಿ ನಮ್ಮ ಮೇಡಮ್ ಏನಂದರು, ಹಾಗೆ ಏನು ಹೇಳಿದರು, ಅದು ನಿಮಗೆ ಅವ್ರದ್ದೇ ಏನು ಮಾತಾಡಿದಷ್ಟು ನನ್ನ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪಷ್ಟು ಅದನ್ನು ವಿಡಿಯೋ ನೋಡಿ, ಹಾಗೆ ನಿಮಗೂ ಯೂಸ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ, ಅವ್ರ ಮಾತಿನಿಂದ ಯಾವುದೋ ಒಂದು ಉದ್ಯೋಗ ಆದರೆ ತಾಳ್ಮೆ ಇರಬೇಕು.
ನಾವು ಕಲಿಬೇಕು ಅನ್ನೋದಿರಬೇಕು. ಹಾಗೆ ತುಂಬ ಇಷ್ಟ ಆಯಿತು ನೋಡಿರಿ ನಾನು ಹೋಗಿದ್ದು. ಹಾಗೆ ಮತ್ತು ಏನೈತಲ್ಲ ಹೊಸ ಫ್ರೆಂಡ್ಸ್ ಸಿಕ್ಕರು. ಹಾಗೆ ಎಲ್ಲನೂ ಆ್ಯಕ್ಟಿವ್ ಆಗಿದ್ದೆ ಇವತ್ತು ಇಡೀ ದಿವಸ ಎಲ್ಲನೂ ತುಂಬಾ ಆ್ಯಕ್ಟಿವ್ ಆಗಿದ್ದೆ ನೋಡಿರಿ. ಹೊಸ ಜನ ಹಾಗೆ ಹೊಸ ಫ್ರೆಂಡ್ಸ್ ಹಾಗೆ ಎಲ್ಲನೂ ಅವರು ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಹಾಗೆ ನಾವು 13 ಜನ ಅದೀವಿ, ಇನ್ನೂ 2 ಸ್ಟೂಡೆಂಟ್ ಬರ್ತಾರೆ ಅಂತ ಹೇಳ್ತಾಯಿದ್ರು. ಹಾಗೆ ಬೇರೆ ಕಡೆಯಿಂದ ಪಿ ಜಿ ಮಾಡಿ ಹುಡ್ಕೊಂಡ್ರು ಒಂದು 3 ಜನ. ಬೇರೆ ಬೇರೆ ತುಂಬ ದೂರದಿಂದ ಬರ್ತಾ ಇರ್ತಾರೆ. ನಾವು ಮಾಡುವಂಥ ಸ್ಟ್ರಗಲ್ ಏನೂ ಅಲ್ಲ ಫ್ರೆಂಡ್ಸ. ಇವಾಗ ನಾವು ಯೂಟ್ಯೂಬ್ ಮಾಡ್ತಾ ಇರ್ತೀವಿ, ನಿಮ್ಮ ಕಣ್ಣಿಗೆ ಕಾಣ್ತಾ ಇರ್ತೈತಿ. ಬಟ್ ಯಾರೋ ಒಬ್ಬೊಬ್ಬರು ಮಾಡ್ತಾ ಇರೋದಿಲ್ಲ. ಅವರು ಹೇಳ್ತಾಯಿದ್ರು, ನಾವು ಇವತ್ತು 3 ಗಂಟೆಗೆ ಎದ್ದಿದ್ದೀವಿ, ನಾವು ಸ್ಟಿಚಿಂಗ್ ಮಾಡ್ತೀವಿ, ಬ್ಯೂಟಿ ಪಾರ್ಲರ್ ಮಾಡ್ತೀವಿ. ಅವರು ಹೇಳಿದ್ರು ಬ್ಯೂಟಿ ಪಾರ್ಲರ್ ಇದೆ, ನಾನು ಸ್ಟಿಚಿಂಗ್ ಇದೆ, ಹಾಗೆ ನಾನು ವರ್ಕ್ ಮಾಡ್ತೀನಿ, ವರ್ಕ್ ಮಿಷನ್ ಇದೆ ಅಂತ ಅವರೊಬ್ಬರು ಹೇಳಿದ್ರು ನೋಡಿ. ನನ್ನೂ ಬ್ಲೌಸ್ಗಳು ತುಂಬಾ ಇದಾವೆ ರೀ, ಕಸ್ಟಮರ್ ಕೊಟ್ಟಿದ್ದು ತೊಗೊಂಬರ್ತೀನಿ, ಹಾಗೆ ಗೊತ್ತಿದ್ರೆ ತೊಗೊಂಬರ್ತಿದ್ದೆ ನೋಡಿರಿ ನಿನ್ನೆ ಅಂತ ಹೇಳ್ತಾ ಇದ್ರು. ಇವಾಗ ಇದು ಲೆಹಂಗಾ ನೋಡ್ರಿ, ಜಾತ್ರೆಗೆ ಹೊಂಟಿದ್ರು ಅವರು, ಕೊಟ್ಟಿದ್ದರು ಅರ್ಜೆಂಟ್ ಕೋಡ್ ಅಂತ ಕೊಟ್ಟಿದ್ದರು. ಆದಷ್ಟು ಇದು ಮುಗಿಸ್ಬಿಟ್ಟು ನನ್ನ ಕೆಳಗಡೆ ಅಡುಗೆ ಮಾಡಲಿಕ್ಕೆ ಹೋಗಬೇಕು. ಇವತ್ತು ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ, ಯಾಕಂದರೆ ಫಸ್ಟ್ನೇ ದಿವಸ ಅಷ್ಟೊಂದು ಏನು ಲೇಟ್ ಮಾಡಿ ಹೋದ್ರೆ ಏನು ಇದಾಗಲ್ಲ. ಹಾಗೆ ಇವಾಗ ನೋಡಿ 4:15 ಆಯಿತು, 5 ಗಂಟೆ ಹಾಕಿ ಬಂತು. ಹಾಗೆ ಇದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಳ್ಳಿಕ್ಕೆ ಕುಂತ್ಕೊಂಡಿದ್ದೀನಿ. ಇವಾಗ ಏನಿದಿಲ್ಲ ಈ ರೀತಿ ಇರುತ್ತೆ. ಕೆಳಗಡೆ ಎಲ್ಲ ಮುಗಿಸಿ ಮೇಲೆ ಬರೋದಕ್ಕೆ ಟೈಮ್ ಆಗಿಬಿಡುತ್ತೆ ನೋಡಿರಿ ಫ್ರೆಂಡ್ಸ. ಹಾಗೆ ಡೈಲಿ ನಾವು ಮಾರ್ನಿಂಗ್ ನೀವು 4ರಿಂದ 5 ಗಂಟೆಗೆ ಎದ್ರೆ ತುಂಬಾ ಕೆಲಸ ಬೇಗ ಬೇಗ ಆಗ್ತಾವೆ ಫ್ರೆಂಡ್ಸ. ಒಬ್ಬರು ಹೇಳ್ತಾ ಇರ್ತಾರೆ 6 ಗಂಟೆ 7 8 ಈ ಥರ ಎದ್ದಿದ್ರೆ ನಿಮ್ಮದು ಕೆಲಸ ಆಗೋದಿಲ್ಲ, ಹಾಗೆ ಮನೆ ಕೆಲಸ ಮಾಡೋದು ಅಷ್ಟೇ ಆಗುತ್ತೆ. ಹೀಗಾಗಿ ನಿಮ್ಗೆ ಟೈಮ್ ಅನ್ನೋದು ತುಂಬ ಸಿಗುತ್ತೆ ನೋಡಿ. ಇವಾಗ ನಾನು ಡೈಲಿ ಏನಿಲ್ಲ ಅಂತಂದ್ರೂ ಅಡುಗೆ ಮಾಡು ಟೈಮ್ಗಂದ್ರೆ 2 ಬ್ಲೌಸ್ ಅಥವಾ 3 ಬ್ಲೌಸ್ ಸ್ಟಿಚಿಂಗ್ ಮಾಡಿ ನಾನು ಕೆಳಗಡೆ ಹೋಗ್ತಾಯಿದ್ದೆ. ಸೊ ಸಿಂಪಲ್ ಇದ್ದರೆ ಒಂದು 2.5 ಬ್ಲೌಸ್ ಅಷ್ಟು ಆಗ್ತಾಯಿದ್ವಿ. ಸೊ ಆಮೇಲೆ ಅಡುಗೆ ಮಾಡಿ ಬಂದು ನಾನು ಮತ್ತು ಏನಿದೆಲ್ಲ ಟೈಮ್ ಮತ್ತು ಮೇಲ್ಗಡೆ 10 ಗಂಟೆಗೆ ಬರ್ತಾಯಿದ್ದೆ. ಮತ್ತು ಇಡೀ ದಿವಸ ನಾನು ಸ್ಟಿಚಿಂಗ್, ಕಟ್ಟಿಂಗ್, ಹಾಗೆ ಆನ್ಲೈನ್ ಕ್ಲಾಸ್, ಮತ್ತು ಇವಾಗ ಏನಿದೆಲ್ಲ ಎಂಬ್ರಾಯ್ಡಿಂಗ್ ಇವೆಲ್ಲನೂ ಕೆಲಸ ಆಗ್ತಾಯಿದ್ವಿ. ಸೊ ಇವಾಗ ನೋಡಿರಿ ಭಾಳ ಜನ ನಮಗೆ ಆಗಲ್ಲ ಅಂತ ಅಂತಿರ್ತಾರೆ. ಬಟ್ ನೀವು ಮಾಡೋಕ್ಕತ್ರ ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಇವಾಗ ಸ್ಟಿಚಿಂಗ್ ಮಾಡಿಬಿಟ್ಟು ಇವತ್ತು ನಾನೊಂದು ಗಿಫ್ಟ್ ಮಾಡಬೇಕಾಗಿತ್ತು ಒಬ್ಬರಿಗೆ. ಸೊ ಅವ್ರದ್ದು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಟೈಮ್ ಇದು ಮುಗಿದ ನಂತರ ಟೈಮ್ ಸಿಕ್ತಂತಂದ್ರೆ ಅದು ಬ್ಲೌಸ್ ನಮ್ಮ ಮನೆಯವರು ಇವತ್ತು ನೀನು ಬಿಡಲಿಕ್ಕೆ ನಾನು ಬರ್ತೀನಿ, ನಂದು ಕೆಲಸ ಇದೆ ಅಂತ ಹೇಳಿದರು. ಇವತ್ತು ಲೇಟ್ ಆದರೂ ಸ್ವಲ್ಪ ನಡೆಯುತ್ತೆ, ಸ್ವಲ್ಪ ಗಾಡಿ ಮೇಲೆ ಹೋದ್ರೆ. ಬಸ್ಸಿಗೆ ಹೋದರೆ ನಾವು 8:30 ಬಿಡಬೇಕಾಗತ್ತೆ. 11 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ನಿನ್ನೆ ಅಷ್ಟೇ 10:30 ಬರ್ರಿ ಅಂತ ಹೇಳಿದರು. ಬಟ್ 11:30 ಆಯಿತು ಅಲ್ಲಿ ಹೋಗ್ಬೇಕಾದ್ರೆ ಟೈಮ್. ಸೊ ಒಂದೇ ದಿನ ಎಲ್ಲರೂ ಬಂದು ಕೂಡಬೇಕಾದ್ರೆ ಲೇಟ್ ಆಗುತ್ತೆ. ಅದಕ್ಕೆ ನನಗೆ ಗೊತ್ತಿತ್ತು ಒಂದೇ ದಿನ ಲೇಟ್ ಆಗುತ್ತೆ ಅಂಥೇಳಿ. ಅದಕ್ಕೆ ನಾನು ಸ್ಟಿಚಿಂಗ್ ಮಾಡಿಬಿಟ್ಟು ಟೈಮ್ ಎಷ್ಟು ಸಿಗ್ತೈತಲ್ಲ ಅಷ್ಟೇ ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಹಾಗೆ ಇದು ಅರ್ಜೆಂಟ್ ಕೊಡಬೇಕಾಗಿತ್ತು ಆ ಹುಡುಗಿಗೆ, ಅವರು ಜಾತ್ರೆ ಇದೆ ಅಂತ ಹೇಳ್ತಾಯಿದ್ರು. ಹಾಗೆ ಅದಕ್ಕಾಗಿ ಈ ಥರ ಟೈಮ್ ಇವಾಗ ಏನಿದಿಲ್ಲ. ನಾನು ಬೆಳಗ್ಗೆ ಚಪಾತಿ ಆಯಿತು ಏನೋ ಒಂದು ಮಾಡಬೇಕಾದ್ರೆ ಬೆಳಗ್ಗೆ ಅಂದರೆ ಮಾಡ್ತಾಯಿದ್ದೀನಿ ಅಂದರೆ ಸಾಯಂಕಾಲ ನೈಟ್ ಮಲಗಬೇಕಾದ್ರೆ ನಾದಿ ಮಲ್ಕೊಂಡ್ಬಿಡ್ತೀನಿ. ಯಾಕಂದರೆ ನನಗೆ ಬೆಳಗ್ಗೆ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ. ಸೊ ಹಾಗಾಗಿ ಈ ಥರ ನಾನು ಎಲ್ಲನೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಮನೆ ಕೆಲಸ ಆಯಿತು, ಸ್ಟಿಚಿಂಗ್ ಆಯಿತು, ಒಂದು ದಿವಸ ಕಟಿಂಗ್, ಒಂದು ದಿವಸ ಸ್ಟಿಚಿಂಗ್, ಈ ರೀತಿ ಮಾಡ್ಕೊಳ್ತಾ ಇರ್ತೀನಿ. ನನ್ನ ಮಲಗೋದು 11 ಗಂಟೆ ಆಗುತ್ತೆ ನಾನು ಮಲಗಬೇಕಾದ್ರೂ. ಆದರೂ ಕೂಡ ಬೇಗನೆ ಹೇಳ್ತಾ ಇರ್ತೀನಿ. ಸಾಕಲ್ಲ ನಿದ್ದೆ ಆದರೆ ಸಾಕು. 12ರಿಂದ ನಮ್ಮದು 11 ಗಂಟೆಗೆ ಮಲ್ಕೊಂಡ್ರಿ ಅಂತಂದರೆ ನಾವು 4 ಗಂಟೆ ಮಟ್ಟ ನಿದ್ದೆ ಆದರೆ ಆಯಿತು ನೋಡಿರಿ ಫ್ರೆಂಡ್ಸ. ಹಾಗೆ 4 ಗಂಟೆಗೆ ಎದ್ದು ಈ ರೀತಿ ನಾವು ಮಾಡೋದ್ರಿಂದ ಎಲ್ಲನೂ ಕೆಲಸ ಆಗ್ತೈತಿ, ಹಾಗೆ ಎಲ್ಲನೂ ಮಾಡ್ಬೋದು. ಒಬ್ಬರು ಹೇಳ್ತಾಯಿದ್ರು ಹಾಗೆ ಅಂತಂದ್ರೆ ಇವಾಗ ನಾನು ಕ್ಲಾಸಿಗೆ ಹೊಂಟಿದ್ದೀನಲ್ವ, ಇವಾಗ ಅವರು ನನ್ನ ಪರ್ಸ್ನಲ್ ವಿಷಯಕ್ಕೆ ಬರೋದಿಲ್ಲ ಫ್ರೆಂಡ್ಸ. ಯಾಕಪ್ಪ ಅಂತಂದರೆ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡುವಂಥ ಅವರು ಅದೇ ಬುದ್ಧಿ ಇದೆ, ನಮಗೂ ಅದೇ ಬುದ್ಧಿ ಬರೋದು ಬೇಡ ಫ್ರೆಂಡ್ಸ. ಸೊ ಯಾಕಪ್ಪ ಅಂತಂದರೆ ಇವಾಗ ನಾವು ಹೊಂಟಿದ್ದೀನಿ ಬೇರೆದೇವ್ರ ಜೊತೆ ಇದೊಂದು ಮಾಡ್ತಾ ಇದ್ದಾಳೆ, ಮತ್ತು ಇನ್ನೂ ಒಂದು ಯಾಕೆ ಮಾಡೋದು, ಇದೊಂದು ಯಾಕೆ ಮಾಡ್ತಾ ಇದ್ದಾಳೆ ಈಕಿ, ಇದೊಂದು ಎದಕ್ಕೆ ಬೇಕಾಗಿದೆ ಈಕಿಗೆ, ಆ ಥರ ಮಾತಾಡ್ತಾ ಇದ್ದಾರಂತೆ. ಸೊ ಅವ್ರ ಪರ್ಸ್ನಲ್ ವಿಷಯಕ್ಕೆ ಬರೋದಿಲ್ಲ. ಅವ್ರ ಗತಿ ನಮಗೆ ಹರಾಮಿ ದುಡ್ಡು ಬರೋದಿಲ್ಲ ಫ್ರೆಂಡ್ಸ. ಯಾಕಂದ್ರೆ ಅವ್ರದ್ದು ಹೇಳೋದು ಬೇಡ ನಾನು ಈಗ ವಿಡಿಯೋದಲ್ಲಿ. ತುಂಬ ಹರ್ಟ್ ಆಯಿತು ನನಗೆ ನಿನ್ನೆ ಅವ್ರ ಮಾತು ಕೇಳಿ. ಅಂದರೆ ಬೇರೆದವರು ಹೇಳಿದರು ಈ ಥರ ಮಾತಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತೇಳಿ.
ಸೊ ಇವಾಗ ನನ್ನ ಸ್ಟಿಚಿಂಗ್ ಆಯಿತು, ನಂದು ಏನೈತಲ್ಲ ಈ ಕಸ್ಟಮರ್ ಬಿಟ್ಟು ಮಾಡ್ತಾ ಇದ್ದಾಳಂತೆ. ಕಸ್ಟಮರ್ನ ಬಿಡ್ತಾ ಇಲ್ಲ ಬಟ್ ನನ್ನ ಕಡೆಯಿಂದ ಅರ್ಜೆಂಟ್ ಇದ್ದವ್ರದ್ದು ಅಷ್ಟೇ ನಾನು ಸ್ಟಿಚಿಂಗ್ ಮಾಡಿ ಕೊಡ್ತಾ ಇಲ್ಲ. ಆದರೆ ಒಮ್ಮೊಮ್ಮೆ ಫಂಕ್ಷನ್ ಇದ್ದರೆ ನನಗೆ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಏನು ಮಾಡೋದು ಅಂತೇಳಿ. ಬಟ್ ಆದರೆ ನಾನು ಕ್ಲಾಸಿಗೆ ಹೋದರೂ ಕೂಡ, ಕ್ಲಾಸಿಗೆ ಹೊಂಟಿದ್ರು ಕೂಡ ನಾನು ಬೆಳಗ್ಗೆ ಸಾಯಂಕಾಲ ಸ್ಟಿಚಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಸ್ಟಮರ್ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಆದರೂ ಕೂಡ ಈ ರೀತಿ ಮಾತಾಡ್ತಾರಲ್ಲ ಯಾಕಪ್ಪ ಅಂತಂದ್ರೆ, ಇನ್ನೊಬ್ಬರು ಬೆಳೀತಾರಂತಂದ್ರೆ ದುಡಿಯೋರೇ ಜಾಸ್ತಿ ಇರ್ತಾರೆ ಜನ. ಹಾಗೆ ನಿಮ್ಮ ಜೀವನದಲ್ಲಿ ಈ ಥರ ಬಂದು ಹೋಗಿರ್ತಾರೆ ಜನ ಫ್ರೆಂಡ್ಸ್. ಅವ್ರಿಗೆ ನೀವು ಏನು ಕೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಇವಾಗ ನೋಡಿ ನನಗೆ ಗಿಫ್ಟ್ ಮಾಡಬೇಕಂತ ಅಂದ್ಕೊಂಡಿದ್ಯಲ್ಲ, ಇದನ್ನೇ ಗಿಫ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆದರೆ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ವರ್ಕ್ ಹಾಕಿದೆ, ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಬಟ್ ನಿನ್ನೆ ಅಷ್ಟೇ ಮಾಡಬೇಕಂದೆ, ಅದು ಬಾಗ್ಲ ಬಡಿದು ತುಂಬ ನೋವಾಯಿತು. ಹಾಗೆ ನನಗೆ ಮಾಡೋಕ್ಕೆ ಆಗಲಿಲ್ಲ, ನೈಟ್ ಕುಂತು ಸ್ಟಿಚಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ತುಂಬಾ ಪೇನ್ ಬರ್ತಾಯಿತ್ತು. ಹಾಗೆ ಆಗಲಿಲ್ಲ ನೋಡ್ರಿ, ತುಂಬಾ ಭಾರವಾಗಿ ಬಡೀತು, ಹಾಗಾಗಿ ಆಗಲಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ನಾವು ಏನು ಅಂದ್ಕೊಂಡಿರ್ತೀವಿ ಅದೇನೋ ಆಗ್ತಾ ಇರ್ತೈತಿ. ಆದರೆ ಜನ ನೋಡಿರಿ, ನಾವು ಹೇಗೆ ದುಡಿಲಿಲ್ಲ ಅಂದ್ರೂ ಒಂದು ಅಂತಾರೆ, ದುಡಿದ್ರೂ ಒಂದು ಅಂತಾರೆ. ಸೊ ಅವ್ರದ್ದೇನಿದೆ, ಅವ್ರು ಹಿರಿಯರು ಮಾಡಿದ ಆಸ್ತಿ ಇದೆ, ತುಂಬ ಹಿರಿಯರು ಆಸ್ತಿ ಮಾಡ್ಯಾರ. ಇವಾಗ ನಮ್ಮ ಹಿರಿಯರ ಕಡೆಯಿಂದ ಎಷ್ಟು ಸಾಧ್ಯ ಆಗೈತೆ ಪಾಪ, ಅವ್ರಿಗೂ ಎಷ್ಟು ಅನುಕೂಲ ಆಗೈತಲ್ಲ ಅವರು ಅಷ್ಟು ಮಾಡ್ಯಾರ. ಸೊ ಅವ್ರದ್ದಷ್ಟಾಯಿತು, ನಾವು ದುಡಿದು ಏನಾರು ಮಾಡ್ಬೇಕಂತೇಳಿ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಜನ ನೋಡಿ ಏನಕ್ಕೇನಾರ ಮಾತಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಯಾವ್ದಕ್ಕೆ ಬೇಕು ಹೇಳಿ, ನಮ್ಮ ಪರ್ಸ್ನಲ್ ವಿಷಯ. ಇವ್ರ ವಿಷಯಕ್ಕೆ ನಾವು ಹೋಗೋದಿಲ್ಲ. ನಾವು ಇನ್ನೊಬ್ಬರ ಬಗ್ಗೆ, ಅವ್ರ ಬಗ್ಗೆ ಬಂದು ಯಾರೋ ಏನೋ ಮಾತಾಡಿದ್ರು ಕೂಡ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಿದ್ರೆ. ಯಾಕಂದ್ರೆ ನನ್ನ ಕೆಲಸ, ನಮ್ಮ ಗುರಿ ಏನಿದೆಲ್ಲ ಆ ಗುರಿ ಮುಟ್ಟುವರೆಗೂ ನಾವು ಇನ್ನೊಬ್ಬರ ಬಗ್ಗೆ ನಾವು ಯಾಕೆ ಮಾತಾಡೋದೈತೆ ಹೇಳ್ರಿ, ಮಾತಾಡೋಕ್ಕಾಗಲ್ಲ ಇನ್ನೊಬ್ಬರ ಬಗ್ಗೆ. ಸೊ ಯಾವುದೋ ನಿಮ್ಮನ್ನು ನೀವು ಮುಂದೆ ಹೋಗ್ತಾ ಇದ್ದೀರಿ ಅಂದರೆ ತುಳಿಯೋ ಜನ ಜಾಸ್ತಿ. ಇವಾಗ ಫ್ರೆಂಡ್ಸ್ ಆಯಿತು, ರಿಲೇಷನ್ ಆಯಿತು. ಬಟ್ ಇಷ್ಟು ದಿವಸ ನಾನು ರಿಲೇಷನ್ ಅದೆಲ್ಲ ಅದು ಇವಾಗ ನಾನು ಏನೋ ಮಾಡಬೇಕಾದ್ರೆ ಎಲ್ಲರನ್ನೂ ಹ್ಞೂ ಅನಿಸಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇಷ್ಟು ದಿವಸ ಒಪ್ತಾ ಇರಲಿಲ್ಲ ನಮ್ಮ ಮನ್ಯಾಗ. ಬೇಡ ಬೇಡ ಅಂತ ಇದ್ದರು. ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಒಪ್ಪಿಸಿ ನಾನು ಮಾಡ್ತಾ ಇರೋದು. ಈ ಥರ ಮಾಡಿದರೂ ಕೂಡ ಜನ ಏನಪ್ಪ ಅಂತಂದ್ರೆ, ನಾವು ಮಾಡಿದ್ರೂ ಇಷ್ಟ ಆಗಲ್ಲಲ್ಲ ಅವರಿಗೆ. ಇದು ಒಂದು ವರ್ಕ್ ಬೇರೆದವರು ಟೇಲರ್ದಾರ, ಅವ್ರಿಗೆ ಕೊಡಬೇಕಾಗಿತ್ತು. ಇದು ವರ್ಕ್ ಹಾಕಿದ್ದೆ ನೋಡಿರಿ, ಅದನ್ನು ನಿಮ್ಗೆ ಫಸ್ಟ್ ಬೆಳಗ್ಗೆನ ಹಾಕಿದ್ದೆ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ದಾರ ಹರಿತಾ ಇತ್ತು, ಹಾಗೆ ದಾರ ಹಾಕಿಬಿಟ್ಟು ಮತ್ತು ಸ್ಟಿಚಿಂಗ್ ಮಾಡೋಕ್ಕೆ ಕೂತ್ಕೊಳ್ಬೇಕು. ಒಂದು ತಾಸನ್ನ ನಂದು ಅಡುಗೆ ಆಗುತ್ತೆ. ಕೆಳಗಡೆ ಎಲ್ಲ ಮುಗಿಸಿ ಮೇಲೆಗಡೆ ಬಂದಿದ್ದೆಲ್ಲ, ಫರ್ಶಿ ಎಲ್ಲ ಮೇಲ್ಗಡೆ ಬಂದಿದ್ದೆ, ಎಲ್ಲ ಕ್ಲೀನ್ ಮಾಡಿ ಬಂದಿದ್ದೆ. ಹಾಗೆ ಪೂಜೆ ಯಾರು ಹುಡುಗರು ಮಾಡಿ ಅಂತ ಇವತ್ತು ಮಾಡೋ ಹಾಗಿರಲಿಲ್ಲ, ಅದಕ್ಕೆ ನೀವು ಮಾಡಿ ಅಂತ ಹೇಳಿದೆ ಅವರಿಗೆ. ಸೊ ಇಷ್ಟೆಲ್ಲ ನಂದು ಪೂಜೆ ಎಲ್ಲ ಇವತ್ತು ಅಡುಗೆ ಮಾಡಿದ್ರಾಯಿತು. ಅಡುಗೆ ಅಷ್ಟೇ ಇರುತ್ತೆ ಕೆಲಸ ಅಂತೇಳಿ. ಮತ್ತು ಇವತ್ತು ಇದು ಒಂದು ಸ್ಟಿಚಿಂಗ್ ಆಯ್ತು ನೋಡಿರಿ. ಆಗೋದಿಲ್ಲ ನನಗೆ ಗಿಫ್ಟ್ ಕೊಡಲಿಕ್ಕೆ, ಆಗತ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಬಟ್ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಹಾಗೆ ನಾವು ಏನೋ ಅಂದ್ಕೊಳ್ತಾ ಇರ್ತೀವಿ, ಯಾರೋ ಬೇರೆದವರು ಬೇರೆ ಮಾತಾಡ್ತಾ ಇರ್ತಾರೆ. ಬಟ್ ಫ್ರೆಂಡ್ಸ್ ಅನ್ನೋರು ನೋಡ್ಕೊಂಡು ಫ್ರೆಂಡ್ಶಿಪ್ ಮಾಡಿ. ಒಬ್ಬರು ಚಲೋ ಇರ್ತಾರೆ, ಒಬ್ಬರು ಕೆಟ್ಟಿರ್ತಾರೆ. ಬಟ್ ಆದರೆ ಏನೈತಲ್ಲ, ನಾವು ಮುಂದೆ ಹೋಗ್ತೀವಪ್ಪ ಅಂತಂದ್ರೆ ಮಾತಾಡ್ತಾ ಇರ್ತಾರೆ. ಆದರೆ ಏನೈತಲ್ಲ, ಅವ್ರ ಜೀವನದಾಗ ಅವ್ರು ಏನೇನೋ ಮಾಡ್ತಾ ಇರ್ತಾರೆ. ಬಟ್ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೂ ನಮ್ಮ ವಿಷಯಕ್ಕೆ ಬಂದರೆ ನಾನು ಬಿಡೋದಿಲ್ಲ ಫ್ರೆಂಡ್ಸ. ಯಾಕಂತಂದ್ರೆ ಇವಾಗ ಇನ್ನೊಮ್ಮೆ ವಾರ್ನಿಂಗ್ ಮಾಡ್ತೀನಿ ಅವ್ರಿಗೆ. ಬೇರೆದವ್ರ ಮುಂದೆ ನನ್ನ ಬಗ್ಗೆ ಆಕಿ ಇಷ್ಟೆಲ್ಲ ಕಸ್ಟಮರ್ ಬರ್ತಾ ಇದ್ದಾರೆ, ಅವ್ರನ್ನ ಇದು ಮಾಡಿ ಎದಕ್ಕೆ ಬೇಕು ಆಕಿಗೆ, ಎದಕ್ಕೆ ಮಾಡ್ತಾ ಇದ್ದಾಳೆ ಅಂಥೇಳಿ ನಮಗೆ ಬೇಕಾಗಿ ನಾವು ಮಾಡ್ತಾಯಿದ್ದೀವಿ ಫ್ರೆಂಡ್ಸ. ನಿಮಗೇನು ತ್ರಾಸ ಆಗ್ತಾಯಿದೆ, ಅವ್ರಿಗೇನು ತ್ರಾಸ ಆಗ್ತಾಯಿದೆ ಹೇಳಿ ಫ್ರೆಂಡ್ಸ. ಯಾಕೋ ಜೀವನ ಅಂದರೆ ಅವ್ರದ್ದೆಲ್ಲ ಈಸಿಯಾಗಿ ಹೋಗ್ತಾ ಇರ್ತೈತಿ. ಬಟ್ ಅವರು ಬೇರೆ ಬೇರೆ ಮಾಡ್ತಾ ಇರ್ತಾರೆ. ಆದರೆ ಆ ಥರ ನಮಗೆ ಜೀವನ ಮಾಡಲಿಕ್ಕೆ ಬರೋದಿಲ್ಲ. ನಾವು ನಿಯತ್ತಾಗಿ ದುಡಿಬೇಕು, ಹಾಗೆ ಹೊಟ್ಟೆ ತುಂಬ ಊಟ ಮಾಡಬೇಕು. ಈ ಥರ ನಮ್ಮದೇ. ಯಾಕಂತಂದ್ರೆ ನಿಯತ್ತಾಗಿ ದುಡಿದು ಹೊಟ್ಟೆ ತುಂಬ ಉಣ್ಬೇಕು. ಇವಾಗ ಅವರು ಬೇರೆದವರು ಹೊಟ್ಟೆ ಮೇಲೆ ಹೊಡೆದು ತಿಂತಾ ಇರ್ತಾರೆ. ಬಟ್ ಅವರು ಉಂಡಿದ್ದು ಜೀರ್ಣ ಆಗಂಗಿಲ್ಲ ಫ್ರೆಂಡ್ಸ. ಆ ಥರ ಲೈಫ್ ಆಗಬಾರ್ದು ಯಾವಾಗೂ. ಇವಾಗ ನನಗೆ ಹೆಮ್ಮೆ ಇದೆ, ನಾನು ಇಷ್ಟು ಕೆಲಸ ಮಾಡ್ತಾಯಿದ್ದೀನಿ. ನಮ್ದು ಏನೋ ನಾವು ಮಾಡಬೇಕಾದ್ರೆ ಎಷ್ಟು ನಮಗೆ ನಾವೇ ಸ್ವತಃ ಅನ್ನೋದು ಬರುತ್ತಲ್ಲ, ಅಲ್ಲಿ ನಾವೇ ಸ್ವತಃ ದುಡಿದು ಒಂದೇನೋ ಆಸ್ತಿ ಮಾಡ್ತಾಯಿದ್ದೀವಿ, ಏನೋ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅದು ಖುಷಿನೇ ಬೇರೆ ಫ್ರೆಂಡ್ಸ. ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದ ಅಂಜಿಕೆ ಇರ್ತೈತಿ ನೋಡಿರಿ ಫ್ರೆಂಡ್ಸ. ಆದರೆ ನಾನು ಯಾವಾಗೂ ನಿಯತ್ತಿಂದ ಇರಬೇಕಂತ ಅಂದ್ಕೊಂಡು ಎಲ್ಲರಿಗೂ ಆಯಿತು, ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೂ ನಾನು ಇದೇ ಹೇಳ್ತಾ ಇರೋದು, ಇದೇ ಮಾತು ಹೇಳ್ತಾ ಇರೋದು.
ನನ್ನ ಕಡೆಯಿಂದ ಸಾಧ್ಯ ನಿಮಗೆ ಎಷ್ಟು ನಾನು ವಿದ್ಯೆ ಕಲಿಸ್ಬೇಕಲ್ಲ ಅಷ್ಟು ಕಲಿಸಿ ಕೊಡ್ತಾ ಇದ್ದೀನಿ ಅಂತೇಳಿ. ಬಟ್ ಯಾರಿಗೂ ಮೋಸ ಮಾಡಬೇಕು, ನಾನು ಯಾರಿಗೂ ಹೀಗೆ ಮಾಡಬೇಕಂತ ಅಂದ್ಕೊಂಡಿಲ್ಲ. ಸೊ ಇದು ನೋಡಿರಿ ಈ ಥರ ಡಿಸೈನ್ ಸೂಪರಾಗಿ ಬಂದಿತ್ತು ಕರೆ ಫ್ರೆಂಡ್ಸ. ಕೆಳಗಡೆ ನನ್ನ ಬೀಡ್ಸ್ ಹಚ್ಬೇಕಂತ ಅಂದ್ಕೊಂಡು ಹಚ್ಚಲಿಕ್ಕೆ ಟೈಮ್ ಸಿಗಲಿಲ್ಲ. ಸೊ ಕೆಳಗಡೆ ಬಂದೆ ನೋಡಿರಿ. ಇವಾಗ ಒಂದು ಸೈಡ್ ಕಡ್ಲಿ ಮತ್ತು ಬೇಳೆ ಕುದಿಲಿಕ್ಕೆ ಇಟ್ಟಿದ್ದೆ, ಪಲ್ಯ ಮತ್ತು ಸಾಂಬಾರು ಮಾಡಲಿಕ್ಕೆ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೆ ನೋಡಿರಿ ಫ್ರೆಂಡ್ಸ. ಇಷ್ಟೇ ಇರೋದು ಈಸಿ ಕೆಲಸ. 2 ಕುಕ್ಕರ್ ಇದ್ದು ಅಂದರೆ 2 ಸೈಡ್ ನಾವು ಅಡುಗೆ ಮಾಡ್ಬೋದು. ಒಂದು ಕಡೆ ಬೇಳೆ, ಒಂದು ಕಡೆ ಅನ್ನ. ಮತ್ತು ನನ್ನ ಮಗಳು ಗ್ರೇವಿ ಕೇಳ್ತಾ ಇದ್ಲು. ಆದರೆ ಜಾಸ್ತಿ ನನ್ನ ಮನೆಯಲ್ಲಿ ನನಗೆ ಗ್ರೇವಿ ಐಟಮೇ ಮಾಡೋದು ಫ್ರೆಂಡ್ಸ್. ಯಾಕಂದರೆ ಹುಡುಗರು ಇಷ್ಟಪಟ್ಟು ತಿಂತಾರೆ, ಸ್ಕೂಲಿಗೆ ಒಯ್ಯಬೇಕಾದ್ರೂ ಇಷ್ಟ ಅವರಿಗೆ. ಹಾಗೆ ನಾನು ಹಿಟ್ಟು ನಾದಿಟ್ಟಿದ್ದೆ ನೋಡಿ ಮೆತ್ತೆ ಪರೋಟ ಮಾಡಲಿಕ್ಕೆ. ಹಾಗೆ ಇವಾಗ ಮೆತ್ತೆ ಪರೋಟ ಮಾಡ್ತಾಯಿದ್ದೀನಿ. ಈ ರೀತಿ ಇರುತ್ತೆ ನನ್ನ ಜರ್ನಿ ಡೈಲಿ. ಇದೇ ರೀತಿ ಇರ್ತೈತಿ. ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಇವಾಗ ಕುಕ್ಕರ್ ಈ ಕಡೆ ಆರಿತು ಅಂದರೆ ಇವಾಗ ಚಪಾತಿ ಮಾಡೋಕೆ ಕುಕ್ಕರ್ ಆರುತ್ತೆ. ಆಮೇಲೆ ಸಾಂಬಾರು ಒಗ್ಗರಣೆ ಕೊಟ್ಟಿದ್ದೀನಿ ನೋಡಿರಿ ಒಂದು ಕಡೆ ಬಂದು. ಹಾಗೆ ಈ ರೀತಿ ನಾನು ಮಾಡ್ಕೊಳ್ತಾ ಇರ್ತೀನಿ, ಟೈಮ್ ಟೇಬಲ್ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ. ಹಾಗೆ ನೀವು ಮಾಡ್ತಾಯಿದ್ರೆ ನಿಮಗೂ ಡೈಲಿ ಮಾಡ್ತಾನೆ ಇರ್ಬೇಕು ಅನಿಸುತ್ತೆ. ಪ್ರತಿಯೊಬ್ಬರು ಹೇಳ್ತಾಯಿದ್ರು ಇವತ್ತು ನಿನ್ನೆ ಕ್ಲಾಸಲ್ಲಿ ಏನಂತಂದ್ರೆ, ನಾವು 3 ಗಂಟೆಗೆ ಎದ್ದಿದ್ದೀವಿ ರೀ, ಮನೆ ಕೆಲಸ, ಬ್ಯೂಟಿ ಪಾರ್ಲರು, ಸ್ಟಿಚಿಂಗು ಎಲ್ಲರೂ ಮಾಡ್ತಾ ಇರ್ತಾರೆ. ಒಬ್ಬರು ಮಾಡೋಕ್ಕಾಗಲ್ಲವರು ಅಂಥವ್ರು ಬೇರೆದವ್ರ ಜೊತೆ ಕಟ್ಟಿ ಕುಂತು ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಮಾಡೋಕ್ಕೆ ಕೆಲಸನೇ ಇರೋದಿಲ್ಲ. ಬೇರೆದವ್ರ ಬಗ್ಗೆ ಮಾತಾಡೋ ಅಂದಾಗೆ ಅವ್ರಿಗೆ ಖುಷಿ ಇರುತ್ತೆ. ಆ ಥರ ಜನ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ. ಆದರೂ ಕೂಡ ನಿಮ್ಮ ಜೀವನದಲ್ಲಿ ಈ ಥರ ಮಾತಾಡ್ತಾ ಇರ್ತಾರೆ ಫ್ರೆಂಡ್ಸ. ಆದರೆ ನೀವು ಅಂಜಲಿಕ್ಕೆ ಹೋಗಬೇಡಿ. ಅವ್ರು ಏನು ಅಂದಿರ್ತಾರಲ್ಲ ಅದನ್ನು ಮಾಡಿ ತೋರಿಸಿ. ಇವಾಗ ನನ್ನ ಮಿಷನ್ ತಂದಾಗೂ ಅದೇ ರೀತಿಯೂ ಮಾತಾಡಿದರು. ಅವ್ರು ಮಿಷನ್ ತರುವಾಗೂ ಇದು ನಡೆಯಂಗಿಲ್ಲ ಅಂತೇಳಿ ಮಾತಾಡಿದರು. ಬಟ್ ದೇವ್ರು ಯಾರೋ ಹೇಳ್ರಿ, ದೇವ್ರು ನಮ್ಮ ಕಡೆ ಅದಾನ. ಆದರೆ ಏನೈತೆ, ನಮ್ಮ ಶ್ರಮ ಅನ್ನೋದು ಅಷ್ಟೇ ಬೇಕಾಗತ್ತೆ. ಶ್ರಮ ಅಷ್ಟೇ ಬೇಕು ಫ್ರೆಂಡ್ಸ್. ಅನ್ನೋರು ಅನ್ಕೋತಾ ಇರ್ತಾರೆ, ಆದರೆ ನಾವು ಮುಂದೆ ಸಾಕ್ತಾ ಇರಬೇಕು. ಹಾಗೆ ಇವಾಗ ಗ್ರೇವಿ ಮಾಡ್ತಾಯಿದ್ದೀನಿ. ಒಂದು ಕಡೆ ಸಾಂಬಾರು ಕುದಿಲಿಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಕಡಲೆಕಾಳು ಕುದಿಸಿ ಈ ರೀತಿ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಿಮಗೆಲ್ಲನೂ ಬ್ಲಾಗ್ದಲ್ಲಿ ನಾನು ವಿಡಿಯೋ ಶೇರ್ ಮಾಡ್ತೀನಿ ಡೈಲಿ. ಅಂದರೆ ಡೈಲಿ ಆಗಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ನಿಮಗೆ ಅಡುಗೆ ರೆಸಿಪಿ ಆಯಿತು, ಹಾಗೆ ಮತ್ತು ಎಲ್ಲನೂ ಆಯಿತು. ನಿಮಗೆ ಬ್ಲಾಗ್ದಲ್ಲಿ ಬೇಕಾದ್ರೆ ಹೋಗಿ ನೋಡ್ಬೋದು. ಹಾಗೆ ಇವಾಗ ನೋಡಿರಿ, ನಾವು ಹೋಗ್ಬೇಕಾದ್ರೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟು ಹೋದ್ರೆ ಮತ್ತು ಬರಬೇಕಾದ್ರೆ ಎಲ್ಲ ಕ್ಲೀನಾಗಿತ್ತಂದರೆ ಮನಸ್ಸು ಒಂದು ಸಮಾಧಾನ ಇರುತ್ತೆ. ಹಾಗೆ ಎಲ್ಲನೂ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಬೇಗ ಅಡುಗೆ ಆಯಿತು. ಎಲ್ಲನೂ ಮಾಡ್ತಾಯಿದ್ದೀನಿ, ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ಪರೋಟ ರೆಡಿ ಆಯಿತು, ಗ್ರೇವಿ ಮಾಡಿದೆ. ಹಾಗೆ ನೋಡಿರಿ, ಗ್ರೇವಿ ನಿಮ್ಗೆ ಎಷ್ಟು ಇದು ಬೇಕಲ್ಲ ಅಷ್ಟು ನಾವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ರುಚಿಯಾಗಿತ್ತು. ಆದರೆ ಬೇಗ ಮಾಡಿದರೂ ಕೂಡ ತುಂಬಾ ಚೆನ್ನಾಗಾಗಿತ್ತು. ಇವಾಗ ಹೊರಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ. ಇದು ಏನಿದೆಯಲ್ಲ ಅಕ್ಕನ ಕಡೆ ಕೊಟ್ಟು ಕೆಳಗಡೆ ಹೋಗ್ಬೇಕಂತ ಹೊಂಟಿದ್ದೀನಿ. ಯಾಕಂದ್ರೆ ಕೆಳಗಡೆನೇ ಹೇಳಿದ್ದೆ ಅವರಿಗೆ ಬಂದು ಒಯ್ಯಿರಿ ಅಂಥೇಳಿ. ಇವಾಗ ಇಲ್ಲಿ ಬಂದಿದ್ದೀವಲ್ಲ, ಪೂಜೆ ಸ್ಟಾರ್ಟ್ ಆಗಿದೆ ನೋಡಿರಿ. ಬೆಳಗ್ಗೆ ಬಂದು ಇವಾಗ ಫಸ್ಟ್ ಆಫ್ ಆಲ್ ಅವರು ಪೂಜೆಯಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಪೂಜೆದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ. ಇವರು ನಮ್ಮ ದೊಡ್ಡ ಮ್ಯಾಮ, ಸಣ್ಣ ಮ್ಯಾಮ ಇಬ್ಬರು ತುಂಬಾ ಇಷ್ಟ ಆದರು. ತುಂಬಾ ಚೆನ್ನಾಗಿ ಹೇಳಿಕೊಟ್ರು. ತುಂಬಾ ಇಷ್ಟ ಆಯಿತು. ನಾವು ಇನ್ನೊಂದು ಕಡೆ ಬೇರೆ ಕಡೆ ಹೋಗಿದ್ವಿ. ನನಗೇನು ಅಲ್ಲಿ ದುಡ್ಡು ಕೊಟ್ಟಿವಿ ಫ್ರೆಂಡ್ಸ. ದುಡ್ಡು ಕೊಟ್ಟು ಅಲ್ಲೇ ಜಾಯಿನ್ ಆದಿ. ಅಲ್ಲಿ ಅಷ್ಟೊಂದು ನನಗೆ ಯಾಕೋ ಲೈಕ್ ಅನ್ನಿಸ್ಲಿಲ್ಲ. ಇಲ್ಲಿ ಇವರು ಮಾತಾಡೋ ಶೈಲಿ ಹಾಗೆ ನಮ್ಮಂಗೆ ಅನಿಸಿದ್ರು. ಇವರು ನಮ್ಮಂಗೆ ಶ್ರಮಜೀವಿ ಅಂತ ಅನಿಸಿದರು. ಇವರು ಚೆನ್ನಾಗಿ ಹೇಳ್ಕೊಡ್ತಾರ ಅಂಥೇಳಿ ಇಲ್ಲಿ ಬಂದಿದ್ದೀವಿ ನೋಡಿರಿ. ಇಲ್ಲಿ ಕ್ಲಾಸ್ ಹಚ್ಚಿದೆ. ಅಲ್ಲಿ ದುಡ್ಡು ಕೊಟ್ಟಿದೆ, ಅಲ್ಲಿ ದುಡ್ಡು ಹೋದ್ರೂ ಪರವಾಗಿಲ್ಲ. ಆದರೆ ಇಲ್ಲೇನಿದಿಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರಂಥೇಳಿ ನಾನು ಇಲ್ಲಿ ಬಂದಿದ್ದೀನಿ ನೋಡಿರಿ ಫ್ರೆಂಡ್ಸ. ಇಷ್ಟೇ ಇರೋದು ಜೀವನ. ಯಾವುದೇ ರೀತಿಯಿಂದ ನನ್ನಿಂದ ಮಾಡೋಕ್ಕಾಗಲ್ಲ, ನನ್ನಿಂದ ಕಲಿಯೋಕ್ಕಾಗಲ್ಲ, ಆ ಥರ ಏನಿಲ್ಲ. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎಸ್, ಸೊ ಮಾಡ್ತೀವಿ. ನೀವು ಯಾವುದೂ ಕಷ್ಟ ಅಲ್ಲ. ಪ್ರಾಕ್ಟೀಸ್ ತುಂಬ ಮುಖ್ಯ ಈ ಫೀಲ್ಡಲ್ಲಿ ಆಗಲಿ ಅಥವಾ ಯಾವುದೇ ಫೀಲ್ಡಲ್ಲ ಆಗಲಿ. ಪ್ರಾಕ್ಟೀಸ್ ತುಂಬ ಮಾಡಬೇಕು. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ ಅಷ್ಟು ನಿಮಗೆ ಕೈ ಹೋಗ್ತಾ ಹೋಗುತ್ತೆ. ಸೊ ಒಂದ್ಸರಿ ನಾನು ನೋಡಿದೆ, ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಸ್ಯಾರಿ ಫಿಟ್ಟಿಂಗ್ ಆಗಿರ್ಬೋದು, ನನಗೆ ಬಂದುಬಿಡಬೇಕು ಆ ಥರ ಇರೋದಿಲ್ಲ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅದು. ಸೊ ಹಾಗಾಗಿ ಇಲ್ಲಿ ಏನು ಪ್ರೋಸೆಸ್ ಇರುತ್ತೆ, ನಾವು ಏನು ನಿಮಗೆ ಟೀಚ್ ಮಾಡ್ತಾ ಇರ್ತೀವಿ, ಏನು ನಿಮ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಡೈಲಿ ಕ್ಲಾಸಲ್ಲಿ, ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ಕಲಿತಾ ಹೋಗಬೇಕು.
ನಿಮ್ಮ ಮೈಂಡಲ್ಲಿ ಅದೆಲ್ಲ ಆದಮೇಲೆ ಬೇರೆ ಏನೇ ಡೌಟ್ಸ್ ಬಂದು ನೀವು ಕ್ಲಿಯರ್ ಮಾಡ್ಕೋಬೋದು, ಮಾಡ್ತೀವಿ ನಾವು. ಬಟ್ ಯಾವುದಕ್ಕೂ ಅವಸರ ಮಾಡ್ತೀವಿ. ಬಿಕಾಸ್ ಈಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ಬ್ಯಾಚಸ್ ನೋಡಿದ ಮೇಲೆ ನಮಗಾಗಿರೋ ಅನುಭವ. ಸ್ಟೂಡೆಂಟ್ಸ್ಗಳಿಗೆ ಏನಿರುತ್ತೆ, ಅವ್ರು ಒಂದೇ ಸರಿಗೆ ಥಿಂಕ್ ಮಾಡೋದು ಹೇಗೆ ಅಂತಂದರೆ, ಒಂದು ಪರ್ಫೆಕ್ಟ್ ಬ್ರೈಡಲ್ಲು ಒಂದೇ ಸರಿಗೆ ಆ ಥರ ನಾನು ಮಾಡಿಬಿಡಬೇಕು ಅಂತ. ಅದು ನಿಮ್ಗೆ ಒಂದೇ ಸರಿಗೆ ಆಗಲ್ಲ. ಅದನ್ನು ಮಾಡಲಿಕ್ಕೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಮಾತ್ರ ಅದು ನಿಮ್ಗೆ ಬರುತ್ತೆ. ಆ್ಯಂಡ್ ಏನು ಪ್ರಾಕ್ಟೀಸ್ ಆಗಿರ್ಬೋದು, ಕೈ ಕೂಡಬೇಕು ನಿಮಗೆ. ನೀವು ಫಸ್ಟ್ ಡೇ ಆಫ್ ಕ್ಲಾಸಲ್ಲಿ ಮೇಕಪ್ ಮಾಡೋದಕ್ಕಾಗಿರ್ಬೋದು, ಹೇರ್ ಸ್ಟೈಲ್ ಮಾಡೋದಕ್ಕಾಗಿರ್ಬೋದು, ಫೈನಲ್ ಡೇ ಮಾಡೋದಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಮನೆಗೆ ಹೋಗಿ ಕೂಡ ಪ್ರಾಕ್ಟೀಸ್ ಮಾಡೋದು. ಅಟ್ಲೀಸ್ಟ್ ಮನೆಗೆ ಹೋದ್ಮೇಲೆ 1 ಅವರ್ ಆದರೂ ಪ್ರಾಕ್ಟೀಸ್ ಮಾಡೋದು. ಇದು ತುಂಬ ಇಂಪಾರ್ಟೆಂಟ್. ನಾನು ಪ್ರತಿ ಬ್ಯಾಚಲ್ಲೂ ಪ್ರತಿ ಸ್ಟೂಡೆಂಟ್ಸ್ಗೆ ಹೇಳೋದಿಲ್ಲ, ಅರ್ಥ ಆಗುತ್ತೆ. ಬಿಕಾಸ್ ಎಲ್ಲರೂ ಹೌಸ್ ವೈಫ್, ಸೊ ಫ್ಯಾಮಿಲಿ ಇರುತ್ತೆ, ಬೇರೆ ಕಡೆಯಿಂದೆಲ್ಲ ಟ್ರಾವೆಲ್ ಮಾಡ್ತಿರ್ತೀರ, ಟೈಮ್ ಸಿಗಲ್ಲ ಅಂತೀರ. ಬಟ್ ಆದರೂ ಕೂಡ ನೀವು ಮಾಡೋದ್ರಿಂದ ಅದು ನಿಮಗೆ ಬೇಕಿರುತ್ತೆ. ಅದು ನೀವೇನು ಅನ್ಕೋತೀರಾ, ಇಲ್ಲ ನಾಳೆ ಮಾಡಿಬಿಡೋಣ, ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಪ್ರಾಬ್ಲಮ್. ಸೊ ನಾನು ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳೋದು, ನೋಡಿ ನೀವು ಒಂದ್ಸರಿ ನಮ್ಮ ಸ್ಟೂಡೆಂಟ್ಸ್ ಆಗಿ ನಮ್ಮ ಅಕಾಡೆಮಿಗೆ ಅಂದರೆ ಲೈಫ್ ಟೈಮ್ ಓಕೆ. ಫೋನು ಯಾವಾಗಲೂ ಕ್ಲಾಸಲ್ಲಿ ಸ್ವಲ್ಪ ಸೈಲೆಂಟ್ ಇಡಿ. ಯಾವುದಾದ್ರೂ ಅರ್ಜೆಂಟಾಗಿದ್ದು ಫೋನು ಅಂತಂದರೆ ಮಾತ್ರ ಪಿಕ್ ಮಾಡಿ ಹೊರಗಡೆ ಹೋಗಿ ಮಾತಾಡಿ. ಬಿಕಾಸ್ ಬೇರೆಯವ್ರಿಗೆ ನಮ್ಮಿಂದ ಡಿಸ್ಟರ್ಬ್ ಆಗುತ್ತೆ. ಇದು ಯಾರಿಗೆ ಗಿಫ್ಟ್ ಮಾಡಿದ್ದೀನಿ ನೋಡಿ. ಸೋ ಮಚ್ ಇದೆ, ತುಂಬ ಚೆನ್ನಾಗಿದೆ. ಹಾಕೊಂಡು ನೋಡಿ. ಥ್ಯಾಂಕ್ ಯು. ಇವರು ನಮ್ಮ ಸ್ಟೂಡೆಂಟ್ ಸೀಮಾ ಅಂತ, ಇವರು ಈವನ್ ಬ್ಲೌಸಸ್ ಸ್ಟಿಚ್ಚು ಮಾಡ್ತಾರೆ. ಸೊ ಈ ಥರ ಎಂಬ್ರಾಯ್ಡ್ರಿ ಡಿಸೈನ್ಸ್ ಎಲ್ಲನೂ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ.